ಗ್ರಾಹಕರ ಆರೋಗ್ಯದ ಜೊತೆ ಆಟವಾಡುತ್ತಿರುವ ಜಾತ್ರೆಯ ಆಹಾರ ಮಾರಾಟಗಾರರು. ಸರ್ಕಾರ ಈಗಾಗಲೇ ಆಹಾರ ಪದಾರ್ಥಗಳಲ್ಲಿ ಟೆಸ್ಟಿಂಗ್ ಪೌಡರ್ ಮತ್ತು ಕೃತಕ ಕಲರ್ ಬಳಕೆಯನ್ನು ನಿಷೇಧಿಸಿದರು. ರಾಯಬಾಗ ತಾಲೂಕಿನ ಚಿಂಚಲಿ ಗ್ರಾಮ ದೇವತೆಯಾದ ಶ್ರೀ ಮಾಯಕ್ಕದೇವಿ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಜಾತ್ರೆಗೆ ಆಗಮಿಸುತ್ತಾರೆ. ಜಾತ್ರೆಗಳಲ್ಲಿ ಹೋಟೆಲ್ಗಳಲ್ಲಿ ಗೋಬಿ ಮಂಚೂರಿ ಫ್ರೈಡ್ ರೈಸ್ ನೂಡಲ್ಸ್ ಆಹಾರ ಪದಾರ್ಥಗಳಲ್ಲಿ ರಾಜಾರೋಷವಾಗಿ ಅಪಾಯಕಾರಿ ಟೆಸ್ಟಿಂಗ್ ಪೌಡರ್ ಹಾಗೂ ಕಲರ ಮಿಶ್ರಿತ ಆಹಾರವನ್ನು ಗ್ರಾಹಕರಿಗೆ ಮಾರಾಟ ಮಾಡಲಾಗುತ್ತಿದೆ. ಮಕ್ಕಳು ಮಹಿಳೆಯರು ಸೇರಿದಂತೆ ನೂರಾರು ಜನರು ಇಂಥ ಆಹಾರವನ್ನು ಸೇವಿಸುತ್ತಿದ್ದು ಇದು ಗಂಭೀರ ಆರೋಗ್ಯದ ಮೇಲೆ ಕ್ಯಾನ್ಸರ್ ಅಂತ ಸಮಸ್ಯೆಗಳ ಕಾಯಿಲೆಗಳಿಗೆ ಕಾರಣವಾಗುವ ಆತಂಕ ಎದುರಾಗಿದೆ. ಆದರೆ ಇದನ್ನೆಲ್ಲ ನೋಡಬೇಕಾದ ಆಹಾರ ಸುರಕ್ಷತಾ ಇಲಾಖೆ ಹಾಗೂ ಫುಡ್ ಇನ್ಸ್ಪೆಕ್ಟರ್ಗಳು ನಿದ್ರಾವಸ್ಥೆಯಲ್ಲಿ ಇದ್ದಾರಾ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಎದ್ದಿದೆ. ನಿಯಂತ್ರಣ ಇಲ್ಲ, ಪರಿಶೀಲನೆ ಇಲ್ಲ, ಆದರೆ ಗ್ರಾಹಕರ ಆರೋಗ್ಯ ಮಾತ್ರ ಅಪಾಯದಲ್ಲಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತು ಇಂಥ ಹೋಟೆಲ್ಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ 85 ನ್ಯೂಸ್ ಬಗ್ಸ್ ಕನ್ನಡ, ರಾಯಭಾಗ.